ಪತ್ರಕರ್ತರು ಮಾಧ್ಯಮದವರೆಲ್ಲ ಬಂದು ಕೇಳಿ ಅವ್ರು ಮಾನಸಿಕವಾಗಿದ್ದಾರೆ, ಅವರು ನಾಳೆ ನೀವು ಅಡ್ಮಿಟ್ ಮಾಡಿಸಿ ನಮ್ಮ ಸಭೆಗೆ ನೀವು ಬರಬೇಕಂತ. ನಿಮ್ಮನ್ನು? ನನ್ನನ್ನು ಅವರ ಧರ್ಮಸ್ಥಳದೊಂದು ಸಭೆ ಮಾಡಿದರು ಅವತ್ತು ಮರುದಿವಸ. ಸಭೆ ಮಾಡಿದ ನಂತರ ನನ್ನನ್ನು ಅಡ್ಮಿಟ್ ಮಾಡಿಸಿ ನೀವು ನಮ್ಮ ಸಭೆಗೆ ಬರಬೇಕಂತ ಹೇಳಿ ಅವರನ್ನು ರಾತ್ರಿ ಇಲ್ಲಿಗೆ ಕಳಿಸಿದರು. ಮರುದಿವಸ ಬೆಳಿಗ್ಗೆ ನನ್ನನ್ನು ಕರ್ಕೊಂಡೋಗಿ ಇದೇ ಬಾಲಕೃಷ್ಣ ಪೂಜಾರಿ ಕರ್ಕೊಂಡೋಗಿ ಬೆನಕಾಸ್ಪೆಟ್ಲು ಉಜಿರೆ ಅಲ್ಲಿ ಅಡ್ಮಿಟ್ ಮಾಡಿಸಿದರು. ಅಲ್ಲಿ ಅಡ್ಮಿಟ್ ಮಾಡಿಸಿ ನೋಡಿ, ಸುಷ್ಮಾತಿಯವರ ಬಳಿಗೆ ಯಾರನ್ನು ಕೂಡ ಬಿಡಬೇಡಿ, ಮಾಧ್ಯಮದವರಾಗಲಿ ಪತ್ರಕರ್ತರು ಯಾರೇ ಬಂದರೂ ಕೂಡ ಒಳಗೆ ಬಿಡಬೇಡಿ, ಅವ್ರಿಗೆ ಮಾನಸಿಕ ಜೋರಾಗಿದೆ ಅವರಿಗೆ ಅಂತ ಡಾಕ್ಟರ್ ತಲೆಯಲ್ಲಿ ಅಲ್ಲಿ 2 ಜನ ನಿಲ್ಲಿಸಿ ಅವನು ನಮ್ಮ ತಂದೆಯವರನ್ನು ಅವರ ಸಭೆ ಕರ್ಕೊಂಡೋದ ಬೆಳ್ತಂಗಡಿಗೆ. ಅಲ್ಲಿ ಹೋಗಿ ಸಂತೋಷ್ ರಾವ್ ಅವನೇ ಮಾಡಿದ್ದಂತ ಅವನನ್ನು ನೀವು ಹೇಳಬೇಕು ಇಲ್ಲಿ ಅಂತ ಅವ್ರಿಗೆ ಟಾರ್ಚರ್ ಕೊಟ್ಟು, ಅವನೇ ಮಾಡಿದ್ದು ಬೇರೆ ಯಾರಿಲ್ಲ, ಅವನೇ ಮಾಡಿದ್ದು ನನ್ನ ಮೊಮ್ಮಗಳಂತ ನೀವು ಅಲ್ಲಿ ಹೇಳಿಕೆ ಕೊಡಬೇಕಂತ ಅವರಿಗೆ ಅಲ್ಲಿ ಸಭೆ ಕರ್ಕೊಂಡೋದ್ರು. ಅನಂತರ ನನ್ನನ್ನು ನನ್ನ ತಮ್ಮನಿಗೆ ಇದೇ ತಿಮರೋಡಿ ಮಹೇಶ್ ತಿಮರೋಡಿರು ನಮ್ಮ ಹೋರಾಟಗಾರರು ಅವರು ನಮ್ಮ ತಮ್ಮನಿಗೆ ಫೋನ್ ಮಾಡಿ ಹೇಳಿದ್ರಂತೆ, ನಿಮ್ಮ ಅಕ್ಕನಲ್ಲಿ ಅಡ್ಮಿಟ್ ಮಾಡಿಸಿದ್ದಾರೆ, ಈಗಲೇ ನೀವು ಅವರನ್ನು ಡಿಸ್ಚಾರ್ಜ್ ಮಾಡಬೇಕಂತ. ಕೂಡಲೇ ಅವನು ಬಂದು ನನ್ನನ್ನು ಡಿಸ್ಚಾರ್ಜ್ ಮಾಡಿ ಅವತ್ತಿನಿಂದ ಪ್ರೆಸ್ ಮೀಟಿಂಗ್ ಎಲ್ಲ ಮಾಡಿದ್ದೀವಿ.